ಅವ್ರಿಗೆಲ್ಲ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಚರ್ಚೆ ಮಾಡಿ ನಮ್ಮ ದಾನಿಗಳ ಹತ್ರ ಮಾತಾಡಿದಾಗ ಆಯಿತು ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಇವತ್ತು ಅವರು ವ್ಯವಸ್ಥೆ ಮಾಡಿದ್ದಾರೆ. ಶ್ರೀನಿವಾಸ ಪ್ರಸಾದ್ ಅಂದರೆ ಶಿಕ್ಷಣಕ್ಕೆ ಭಾರಿ ಒತ್ತು ಕೊಟ್ಟಂಥ ವ್ಯಕ್ತಿ. ನಾವೆಲ್ಲ ನೋಡ್ತಾ ಇರ್ಬೋದು, ಅವರು ನಂಜನಗೂಡಿನ ಶಾಸಕರಾದಮೇಲೆ ನಿಮ್ಮ ಶಾಲೆಯ ಕಟ್ಟಡ ಕಟ್ಟುವಂಥದ್ದು, ಮತ್ತು ಗರ್ಲ್ಸ್ ಕಾಲೇಜನ್ನು ಕಟ್ಟುವಂಥದ್ದು, ಮತ್ತು ಉಳ್ಳಳ್ಳಿಲಿ ಡಿಗ್ರಿ ಕಾಲೇಜನ್ನು ಕಟ್ಟುವಂಥದ್ದು, ಮತ್ತು ಎಡಿಯಾಲದಲ್ಲಿ ಹೈಸ್ಕೂಲನ್ನು ಕಟ್ಟೋದು, ಮತ್ತು ಇನ್ನೂ ಹಲವಾರು ಶಿಕ್ಷಣಕ್ಕೆ ಒತ್ತು. ಕೆಂಪಣ್ಣವ್ರು ಹೇಳ್ದಂಗೆ ನಾವು ಯಾರು ಹಳ್ಳಿ ಜನ ಹೋಗಿ ನಮಗೆ ಒಂದು ಸಮುದಾಯ ಭವನಕ್ಕೆ ಹಣ ಕೊಡಿ, ನಮಗೆ ಅದು ಕೊಡಿ ಅಂತ ಹೇಳಿ ದಡ್ರ ಯಾಕೆ ಸಮುದಾಯ ಭವನ ಕಟ್ಟಬೇಕು, ಅಷ್ಟು ಶಾಲೆಗೆ ಕೇಳಿ, ನೀವು ಶಾಲೆಗೆ ಏನು ಬೇಕು ಕೇಳಿ ನಾನು ಕೊಡ್ತೀನಿ ಅಂತೇಳಿ ಅವ್ರಿಗೆ ಬುದ್ಧಿವಾದವನ್ನು ಹೇಳಿ ಶಾಲೆ ಕಟ್ಟೋದಕ್ಕೆ ಹೆಚ್ಚಿನ ಮಹತ್ವ. ಹೆಚ್ಚು ಅವರ ಅನುದಾನ ಬಂದರೆ ಸುಮಾರು ಒಂದು 40% ಅಷ್ಟು ಶಾಲೆಗೇ ನಿಗದಿ ಮಾಡ್ತಾ ಇದ್ರು. ಅಂಥ ಆದರ್ಶ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇವತ್ತು ಅವರ 78ನೇ ಹುಟ್ಟುಹಬ್ಬವನ್ನು ನಿಮ್ಮ ಸಮ್ಮುಖದಲ್ಲಿ ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗುತ್ತೆ. ಎಷ್ಟು ಶಿಸ್ತಿನಿಂದ ತಾವೆಲ್ಲ ಇದ್ದೀರಿ ಅನ್ನೋದನ್ನ ಅವ್ರೇನಾದ್ರು ಅವ್ರ ಕಣ್ಣಾರ ಕಂಡ್ರೆ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಇತ್ತು. ಶಾಲಾ ಮಕ್ಕಳನ್ನ ನೋಡಿದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಅಂಥ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಅವೆಲ್ಲ ಅವರ ಅವರ ಆದರ್ಶಗಳು ಏನಿತ್ತು, ಅವ್ರ ಮಕ್ಕಳು ಓದಿ ಒಳ್ಳೆಯ ಉನ್ನತ. ಯಾಕೆಂದರೆ ಬಡವರ ಮಕ್ಕಳು ಆಸ್ತಿ ತಗೊಳಕ್ಕಾಗಲ್ಲ, ಫ್ಯಾಕ್ಟ್ರಿ ಕಟ್ಟಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ವಿದ್ಯೆ ಬೇಕಾದರೆ ಎಷ್ಟು ಬೇಕಾದ್ರೂ ಪಡಿಬೋದು ವಿದ್ಯೆನ. ಒಬ್ಬ ವಿದ್ಯಾರ್ಥಿ IAS, IPS ಇನ್ನೂ ಹಲವಾರು ಹುದ್ದೆಗಳನ್ನು ಪಡುವಂಥ ಅವಕಾಶ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಬಡವರ ಮಕ್ಕಳು ಯಾವುದೇ ಕಾರಣಕ್ಕೂ ವಿದ್ಯೆಯಲ್ಲಿ ವಂಚಿತರಾಗಬಾರ್ದು ಅಂತೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಈಗಾಗಲೇ ಇಲ್ಲಿ ಉಚಿತವಾದ ಶಾಲೆ ನಾವೆಲ್ಲ ನೋಡ್ತಾ ಇದ್ವಿ. ನಿಮಗೆ ಊಟ, ಬಟ್ಟೆ ಪ್ರತಿಯೊಂದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇಂಥ ವ್ಯಕ್ತಿಗಳ ಆದರ್ಶವನ್ನು ಪಾಲನೆ ಮಾಡಿಕೊಂಡು ಮುಂದೆ ಒಳ್ಳೊಳ್ಳೆಯ ಹುದ್ದೆಗೆ ತಾವೆಲ್ಲ ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಈಗಾಗಲೇ ಸಮಯ ಆಗಿದೆ. ಈಗ ಅವರ ನೆನಪಿಗೋಸ್ಕರ ಅವರ ಹುಟ್ಟುಹಬ್ಬದ ನಮಗೆಲ್ಲ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಮತ್ತು ದಾನಿಗಳು ಹೇಳಿದ್ರು, ಮುಂದಿನ ದಿನಗಳು ನಮ್ಮ ಶಕ್ತಿ ಇರುವವರೆಗೂ ಸಹ ನಾವು ನಿಮ್ಮ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಮುಖಾಂತರ ತಮಗೆ ಭರವಸೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ.